ಜಿಲ್ಲಾ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಯನ್ನು ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಜಿಮ್ಸ್ ನಿರ್ದೇಶಕ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಗದಗ ಜಿಲ್ಲಾ ಸ್ಲಂ ಸಮಿತಿ ನೇತೃತ್ವದಲ್ಲಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಸಮಿತಿ ಅಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನವಿ ಮಾತನಾಡಿ, ಜಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಹಲವು ಬಾರಿ ಸಾವು ನೋವುಗಳು ಘಟನೆಗಳು ನಡೆದಿವೆ. ಜಿಮ್ಸ್ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಮಾತ್ರೆಗಳು ಇಲ್ಲ, ಇಂಜೆಕ್ಷನ್ಗಳು ಇಲ್ಲ, ಯಾವುದೇ ಔಷಧಿ ಮತ್ತು ಸೌಲಭ್ಯ ಇಲ್ಲ ಎಂದು ಸುಳ್ಳು ಹೇಳಿ ಬಡ ರೋಗಿಗಳ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿರುವ ಘಟನೆ ಖಂಡನೀಯ. ಕೂಡಲೇ ಇಂತಹ ಬಡ ವಿರೋಧಿ ನಿರ್ದೇಶಕರ ಮೇಲೆ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಗದಗ ಜಿಲ್ಲಾ ಸ್ಲಂ ಸಮಿತಿ ನೇತೃತ್ವದಲ್ಲಿ ಗದಗಿನ ಜಿಮ್ಸ್ ಆಸ್ಪತ್ರೆ ಎದುರು ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮನವಿ ನೀಡುವ ಸಂದರ್ಭದಲ್ಲಿ ಸಮಿತಿ ಮುಖಂಡರಾದ ಎಂಬಿ ನದಾಫ್ ವಕೀಲರು, ಮಹಿಳಾ ಸಮಿತಿ ಸಂಚಾಲಕಿ ಪರ್ವೀನ್ ಬಾನು ಹವಲ್ದಾರ್, ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಶರಣಪ್ಪ ಸೂರಿ, ಮೌಲಾ ಸಾಬ್ ಗಚ್ಚಿ, ಪುಷ್ಪ ಬಿಜಾಪುರ್, ಮಕ್ತುಮ್ ಸಾಬ್ ಮುಲ್ಲಾನವರ್, ನಜಮುನೀಸಾ ಮುರುಗೋಡ್, ಸಾಕ್ರುಬಾಯಿ ಗೋಸಾಮಿ ಮುಂತಾದವರು ಉಪಸ್ಥಿತರಿದ್ದರು. ನಾರ್ಮಲ್ ಡೆಲಿವರಿ ಆಗ ಸರ್ ಹೌದು ಸಿಜರ್ ಮಾಡ್ತೀವಿ ಅಂತಾರೆ ಸರ್. ಆದಷ್ಟು ಪ್ರಯತ್ನ ಮಾಡಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊರಿ ಅಂತಂದಾಗ ನಾರ್ಮಲ್ ಡೆಲಿವರಿ ಮಾಡಿರಿ ಸರ್. ಒಂದು ಪೇಷಂಟಿಗೆ ಸರ್ ಇದು ಟೆಸ್ಟ್ ಎಷ್ಟು ಹಾಕ್ತಾರೆ ಸರ್, ಮೂಸಲ ತೆಗ್ದಾರೆ ಸರ್. ನಾವು ಪೇಷಂಟ್ ತಾವೇ ಉಳಿದು ಮತ್ತೆ ಇದು ಸರ್ ಹೋರಾಟ ಮಾಡ್ತಿರ್ತೀರಿ ಮನೆಯದು. ಮತ್ತೆ ಸಪ್ರೇಟ್ ದವಾಖಾನೆ ಅಡ್ಮಿಟ್ ಮಾಡಿದ್ರು ಖಾಸಗಿ ದವಾಖಾನೆ ಸರ್. ದವಾಖಾನೆಯವರು ಮತ್ತೆ ಜಿಲ್ಲಾಸ್ಪತ್ರೆಯವರು ಹೊಂದಾಣಿಕೆ ಆಗ್ಯಾರ. ಏನು ಗದಗ ಜಿಲ್ಲೆದೊಳಗ ಸಾಕಷ್ಟು ಕಂಪ್ಲೇಂಟ್ ಇದೆ. ಈ ಒಂದು ತಿಂಗಳದೊಳಗ ಒಂದ್ 2 ಸಾವು ಅದು ನೇರವಾಗಿ ಇಲ್ಲಿ ಬಂದಿದ್ದೈತಿ. ವಿಸಿಟ್ ಮಾಡಿ ಅಲ್ಲಿ ಏನು ಕ್ರಮ ಐತಿ ಅದನ್ನ ತಕ್ಷಣ ಕ್ರಮ ತಗೋಬೇಕು. ಯಾಕಂದ್ರೆ ಪಾಪ ಬಡವರು ಟ್ಯಾಕ್ಸ್ ಕಟ್ಟಿ ನಮ್ಮ ಟ್ಯಾಕ್ಸ್ ಒಳಗ ಅಲ್ಲಿ ನಡೆಯುವಂತ ಏನು ಜಿಲ್ಲಾಧಿಕಾರಿ ಇರ್ಬೋದು, ವೈದ್ಯಾಧಿಕಾರಿಗಳು ಅವ್ರಿಗೆಲ್ಲರಿಗೂ ಪಗಾರ ಬರ್ತೈತಿ. ನೀವು ನಮ್ ಜನರಿಗೆ ನೋಡಕ್ ಆಗಂಗಿಲ್ಲ ಅಂತಂದ್ರೆ ಮತ್ತೆ ಜನರದ ಸಮಸ್ಯೆನ ಪಗಾರ ಇರಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾರಲ್ಲಿ ವೈದ್ಯಾಧಿಕಾರಿ ಇಡುವಂತ ವ್ಯವಸ್ಥೆನೇ ಇಲ್ಲ. ಬೇರೆ ವೈದ್ಯಾಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡ್ರಿ. ಈಗ ಅಲ್ಲಿ ಜಿಮ್ಸ್ ಹಾಸ್ಪಿಟಲ್ ನೀವು ಹೋಗ್ತಿರಲ್ಲ, ಜಿಮ್ಸ್ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಅದು ಅಟಾನಮಸ್ ಬಾಡಿ, ಪ್ಯೂರ್ ಗೌರ್ಮೆಂಟ್ ಅಲ್ಲ. ಅರ್ಧ ಗೌರ್ಮೆಂಟು, ಅರ್ಧ ಏನು ಡಿಪಾರ್ಟ್ಮೆಂಟ್ ಇದರಿಂದ ಬಂದಿರ್ತದೆ, ಅದ್ರ ಮೇಲೆ ನಡೀತದೆ. ABRK ಅಂತ ಇರ್ತದೆ, ABRK ಫಂಡಿಂದ ನಡೀತಿರ್ತದೆ. ಇದು ಪ್ರೊಸೀಜರ್ ಇರೋದು, ಆಯ್ತಾ? ಲಿಮಿಟ್ ಇರ್ತದೆ, ಅಮೌಂಟ್ ಎಷ್ಟು ಕಟ್ಟಬೇಕು ಅಷ್ಟು ಇರ್ತದೆ. ನೀವು ಹೇಳಿದ ಪ್ರಕಾರ ಹೆಚ್ಚಿಗೆ ಅಮೌಂಟ್ ಅಂತ ಹೇಳಿದ್ರಿ, ನಾನು ವೆರಿಫೈ ಮಾಡಿಸ್ತೀನಿ. ಆಯ್ತು ಸರ್, ಅವ್ರದ್ದು ಏನು ಅಮೌಂಟ್ ಐತಲ್ಲ ಅದನ್ನ ನೋಟಿಸ್ ಬೋರ್ಡ್ ಹಾಕ್ಲಿ. ಅಲ್ಲೇ ನೋಟಿಸ್ ಬೋರ್ಡ್ ಇದೈತಲ್ಲ ಅಲ್ಲಿ ಹಾಕಿಸ್ಲಿ. ಅದು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ, ನಾವು ಅದನ್ನ ಒಪ್ಕೊಂತೀವಿ. ಆ ಪ್ರಕಾರ ಸರ್ಕ್ಯುಲರ್ ಇದ್ರೆ ಅದನ್ನ ಅಲ್ಲಿ ಹಾಕ್ಲಿ. ಹಾಕಿದ್ರೆ ಜನ ಒಪ್ಕೊಂತಾರೆ, ಅದನ್ನ ಮಾಡ್ತಾರೆ. ಅಮ್ಲಿಸ್ಮೆಂಟ್ ಕೊಡ್ತಾರೆ ಏನೋ ಆ ತರ ಅನ್ಕೊಂತಾರೆ ಸರ್. ಸ್ಟಾಪ್ಸ್ ಮತ್ತೆ ಅವ್ರು ಕಂಪಲ್ಸರಿ ಡಾಕ್ಟರ್ ನಾರ್ಮಲ್ ಆಗಿ ಯಾರು ಬಡಪಾಯಿಗಳು ಹೋದಂತ ಸರ್ ಅವ್ರಿಗೆ ಒಟ್ಟ ಅಲ್ದಾಟ ಸರ್. ಆಯ್ತಮ್ಮ, ನಾನು ಮಾತಾಡ್ತೀನಿ ಬಿಡಿ. ಹೇಳಿದ್ರಲ್ಲ, ನೀವು ಲೆಟರ್ ಕೊಟ್ರಿ. ಇದು ಪ್ರತಿದಿನ ಆಗ್ತಿರುವಂತ ಸಮಸ್ಯೆಗಳು ಸರ್. ಇದು 1-2 ಉದಾಹರಣೆಗಳು ತಮ್ಮ ಅಂತಾರೆ. ಇಲ್ಲಿ ಏನೈತಂದ್ರೆ ಭಾಳ ಅಂದ್ರೆ ಗ್ರಾಮೀಣ ಭಾಗದಿಂದ ಭಾಳ ಜನ ಬರ್ತಾರೆ. ಸಿಟಿ ಅವ್ರು ಕಡಿಮೆ ಸರ್. ಗ್ರಾಮೀಣದಿಂದ ಸಾಕಷ್ಟು ಜನ ಗ್ರಾಮೀಣದಿಂದ ಬರ್ತಾರೆ. ಅವ್ರಿಗೇನು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಕೊಡಾದಕ್ಕೆ ಆ ಒಂದು ಪೇಷಂಟ್ ಸಾವಾಗ್ತದೆ. ಆ ಕುಟುಂಬದವ್ರು ಹೊರಗೆ ತಗೊಂಡು ಪ್ರತಿಭಟನೆ ಮಾಡಿದ್ರು, ಬಾಡಿ ತಗೊಂಡು ಪ್ರತಿಭಟನೆ ಮಾಡಿದ್ರು. ಇಂಥವೆಲ್ಲ ಘಟನೆಗಳು ಸಾಕಷ್ಟು ಜಿಲ್ಲಾಸ್ಪತ್ರೆ ಒಳಗೆ ಲೆಟರ್ ಕೊಟ್ಟಿದ್ದಾರೆ. ಜೊತೆ ಮಾತ್ರ DC ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸರ್, ಅವರು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ಸರ್ ಅಲ್ಲಿ ಅಂತೇಳಿ. ಸರ್ಕಾರದ ಏನು ಸವಲತ್ತು ಐತೆ ಆ ಪ್ರಕಾರ ಸರ್ಕಾರದ ಏನು ಸೌಲಭ್ಯ ಸಿಗಬೇಕು ಮಾಡೋಣ, ಆಯ್ತಾ? ಸಾಹೇಬ್ರ ಗಮನಕ್ಕೆ ತಂದು ಗಂಭೀರವಾಗಿ ಸರ್, ಸೀರಿಯಸ್ ಆಗ್ತದೆ. ಆಸ್ಪತ್ರೆ ಒಳಗೆ ಅನ್ನೇರಿ ಜಿಲ್ಲಾಸ್ಪತ್ರೆ ಒಳಗ ದುಡ್ಡು ಕೊಟ್ರೆ ಚಿಕಿತ್ಸೆ, ಇಲ್ಲಾಂದ್ರೆ ಚಿಕಿತ್ಸೆ ಇಲ್ಲ ಹಂಗಂತ ಹೇಳಿ ಮೊನ್ನೆ ನಮ್ಮ ಚಿಕ್ಕಮ್ಮನಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗಿದ್ದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಹೇಳ್ತಾರೆ ಸರ್ ಅವರು, ಇದು ಇಲ್ಲೇ ನಮ್ಗೆ ಸ್ಟಾಕ್ ಇಲ್ಲ, ಇಂಜೆಕ್ಷನ್ ಮಾಡಕ್ಕೆ ಸ್ಟಾಕ್ ಇಲ್ಲ, ಹೊರಗೆ ಬರ್ಕೊಡ್ತೀವಿ, ನೀವು ಹೊರಗಡೆ ತಗೋರಿ ಅಂತ ಹೇಳಿದ್ರು. ಸರ್ ಎಷ್ಟಾಗತ್ರಿ ಇಂಜೆಕ್ಷನ್ಗೆ ಅಂತ ಕೇಳಿದಾಗ 50,000 to 50,000 ರೂಪಾಯಿ ಆಗತ್ರಿ ಇಂಜೆಕ್ಷನ್ಗೆ ಅಂತ ಹೇಳಿದ್ರು. ಸರ್ ನಿಮ್ ಕಡೆ ಇಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಮಾತು, ಇಲ್ಲಿ ನಮ್ಮ ಕಡೆ ಈಗ ಹೊಸದಾಗಿ ಬಂದಿದ್ದು ಇಲ್ಲ, ಹಳೇದೈತಿ, ನಾವು ಹಾಕಂದ್ರೆ ಇಂಜೆಕ್ಷನ್ ಹಾಕ್ತಿವಿ, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ಸಂಬಂಧ ಇಲ್ಲ ನೋಡ್ರಿ ಅಂತ ಹೇಳಿ ನಮ್ಮ ಕಡೆಯಿಂದ ರೈಟಿಂಗ್ ಬರ್ಸ್ಕೊಂಡು ಸಹಿ ಮಾಡಿಸ್ಕೊಂಡು ಆ ಇಂಜೆಕ್ಷನ್ ಹಾಕಿದ್ರು.
ಸರ್ ಇದು ಹಾಕಿದ ಮೇಲೆ ಏನಾಗುತ್ತೆ ಅಂತ ಕೇಳಿದಾಗ ಇಲ್ರಿ ರಕ್ತ ವಾಂತಿ ಆಗ್ಬೋದು, ರಕ್ತ ಮೋಷನ್ ಆಗ್ಬೋದು, ಹೆಚ್ಚು ಕಡಿಮೆ ಆದ್ರೆ ಜೀವನ ಹೋಗ್ಬೋದು ಹಂಗಂತ ಹೇಳಿ ಹೆದರ್ಸ್ತಾರೆ ನಮ್ಗೆ. ಅವರು ಹೆದರ್ಸಿ ಆ ಇಂಜೆಕ್ಷನ್ ಹಾಕಿದ ಮೇಲೇನು ಏನೂ ಆಗಿಲ್ಲ ದೇವ್ರ ದಯೆಯಿಂದ. ಇಂಜೆಕ್ಷನ್ ಹಾಕಿದ ಮೇಲೆ ಅವರು ಆರಾಮಿದ್ರು. ಆಮೇಲೆ ಬೆಳಗ್ಗೆ ತಕ್ಷಣ ಅವ್ರಿಗೆ ಸ್ಟ್ರೆಂತ್ ಹಾಕಿದ್ರು. ಸ್ಟ್ರೆಂತ್ ಹಾಕಿದ ಮೇಲೆ ಎಂಜಿಯೋಗ್ರಾಫ್ ಮಾಡಿದೀವಿ, ನಮ್ಗೆ 7,000 ರೂಪಾಯಿ ಕಟ್ರಿ ಅಂತಾನು ಕೂಡ ಹೇಳಿದ್ರು. ಆ 7,000 ರೂಪಾಯಿ ಕಟ್ಟುದಿತ್ತು ಅಂತಂದಿದ್ರೆ ನಾವ್ ಯಾಕ ಜಿಲ್ಲಾಸ್ಪತ್ರೆಗೆ ಹೋಗಿದೀವ್ರಿ, ಇದು ಖಾಸಗಿ ದವಾಖಾನೆಗೆ ಹೋಗಿ ನಾವು ಅಡ್ಮಿಟ್ ಆಗಿದ್ರು ಟ್ರೀಟ್ಮೆಂಟ್ ತಗೊಂತಿದ್ವಿ. ನಾವ್ ಏನು ಇಲ್ಲ ಅಂತ ಹೇಳಿ ಜಿಲ್ಲಾಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಮ್ಗೆ ಹಿಂಗೆಲ್ಲ ವೈದ್ಯರು ಈ ತರ ಕಾಡಿಸ್ತಾರ. ಅದಕ್ಕೆ ಇದು ಒಂದ ಪ್ರಶ್ನೆ ಅಲ್ರಿ. ಆಮೇಲೆ ಇನ್ಸುಲೇಷನ್ ಬರ್ದು ಕೊಟ್ಟ ಡಾಕ್ಟರ್ ಬರ್ತಾರ, 3-4 ಬಾಟ್ಲಿ ಬರ್ತಾರ. ಅಲ್ಲಿ ಕೇಳಿದ್ರವಾಗ ಅವ್ರ ಅಂತಾರ ಇಲ್ರಿ ಸ್ಟಾಕ್ ಇಲ್ಲ, ಒಂದೊಂದೇ ತಗೊಂಡ್ ಹೋಗ್ರಿ ಅಂತಾರ. ಹಿಂಗೆಲ್ಲ ಹಲವಾರು ಸಮಸ್ಯೆಗಳು ಆಗತಾವ್ರ ನಮ್ಗೆ. ಅದಕ್ಕೋಸ್ಕರ ಇದು ಎಲ್ಲದೂನು ಬದಿಗಿಟ್ಟು ನಮ್ಗೆ ಆದಷ್ಟು ಬೇಗ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು, ಒಳ್ಳೆ ಮೆಡಿಸಿನ್ ಸಿಗಬೇಕು ಅಂತ ಹೇಳಿ ನಮ್ದು ಇದು ಒಂದು ಹೋರಾಟ ರೀ ನಮ್ಮ ಸಮಿತಿಯಿಂದ. ನನ್ನ ಹೆಸರು ಪರ್ವೀನ್ ಬಾನು ಹವಾಲ್ದಾರ್. ಗದಗ ಜಿಲ್ಲಾ ಸ್ಲಮ್ ಸಮಿತಿಯಿಂದ ಇವತ್ತು ಏನು ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಮ್ಸ್ ಅಲ್ಲಿ ಪ್ರತಿದಿನ ಬಡವರಿಗೆ ಕೊಡ್ತಕ್ಕಂಥ ತೊಂದರೆಗಳನ್ನು ಖಂಡಿಸಿ ಹಾಗೂ ವೈದ್ಯರು ಬಡವರು ಏನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರ ಅವ್ರಿಗೆಲ್ಲ ಔಷಧಗಳು, ಮಾತ್ರೆಗಳು, ಇಂಜೆಕ್ಷನ್ಗಳು ಹೊರಗೆ ತರಬೇಕು ಅಂತೇಳಿ ಏನು ಸರ್ಕಾರದ ಯೋಜನೆಗಳನ್ನು ಬಡವರಿಗೆ ತಲುಪಿಸಲಾರದಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಜಿಲ್ಲಾ ವೈದ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನು ಕೊಟ್ಟಿದ್ದೀವಿ. ಒಂದು ವೇಳೆ ಏನು ಜಿಲ್ಲಾಸ್ಪತ್ರೆಯಲ್ಲಿ ನಡ್ತಕ್ಕಂಥ ಬಡ ಜನರ ನಿರ್ಲಕ್ಷ್ಯ ಮತ್ತು ವಿಳಂಬ ನೀತಿಯನ್ನು ಅದನ್ನು ಖಂಡಿಸಿ ಇವತ್ತೇನು ಹೋರಾಟ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ವೈದ್ಯ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಏನು ಸಿಬ್ಬಂದಿಗಳು ಬಡವರ ರೋಗಿಗಳಿಗೆ ಏನು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅದನ್ನ ಸರಿಪಡಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ವಿ. ಒಂದು ವೇಳೆ ಏನಾದರೂ ನಮ್ಮ ಮನವಿಗಳಿಗೆ ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ಮೇಲೆ, ವೈದ್ಯ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೇ ಇದ್ದರೆ ನಾವು ಉಗ್ರವಾದ ಹೋರಾಟ ಈ ಸಂದರ್ಭದಲ್ಲಿ ಮಾಡ್ತೀವಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ವಿ. ನನ್ನ ಹೆಸರು ಇಮ್ತಿಯಾಜ್ ಮಾನವಿ, ನಮ್ಮ ಸಮಿತಿ ಅಧ್ಯಕ್ಷರು.